ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಪೇಪರ್ 1 ಅಂದರೆ ಜಿ ಕೆಯಲ್ಲಿರುವ ವಿಷಯಗಳಿಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ವಿ. ಇದು 3ನೇ ವಿಡಿಯೋ. ಹಿಂದಿನ ವಿಡಿಯೋಗಳಲ್ಲಿ ಭಾರತದ ಸಂವಿಧಾನ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ನೋಡಿದ್ವಿ. ಈ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ 3ನೇ ವಿಡಿಯೋದಲ್ಲಿ ಕರ್ನಾಟಕದ ಇತಿಹಾಸದ ಬಗ್ಗೆ ತಿಳಿಯೋಣ. ಕರ್ನಾಟಕ ಇತಿಹಾಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಅತ್ಯಂತ ಪುರಾತನ ಕನ್ನಡ ಶಾಸನ. ಈ ಶಾಸನ ಪತ್ತೆಯಾದ ಸ್ಥಳ. ಆಪ್ಷನ್ ಎ ಹಾಸನ ಜಿಲ್ಲೆಯ ಸವಣೂರು ತಾಲೂಕು. ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು. ಆಪ್ಷನ್ ಸಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು. ಆಪ್ಷನ್ ಡಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ನೋಡಿ, ಹಲ್ಮಿಡಿ ಶಾಸನದ ಬಗ್ಗೆ ನೋಡೋದಾದರೆ, ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರ ಶಾಸನ. ಇದು ಕನ್ನಡದ ಮೊದಲ ಶಾಸನವಾಗಿದೆ. ಈ ಶಾಸನ 16 ಸಾಲುಗಳನ್ನು ಒಳಗೊಂಡಿದ್ದು 23 ಕನ್ನಡ ಪದಗಳನ್ನು ಒಳಗೊಂಡಿದೆ. ಇದು ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿದೆ. ಈ ಶಾಸನವನ್ನು ಕದಂಬರ ಅರಸ ಕಾಕುಸ್ತವರ್ಮ ಬರೆಸಿದ ಶಾಸನವಾಗಿದೆ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ. ಈ ಶಾಸನವನ್ನು ಕ್ರಿಸ್ತಶಕ 1936ರಲ್ಲಿ ಎಚ್.ಎಂ. ಕೃಷ್ಣರವರು ಸಂಶೋಧನೆ ಮಾಡ್ತಾರೆ. ಇದಿಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಹಲ್ಮಿಡಿ ಶಾಸನದ ಬಗ್ಗೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ಯಾವ ರಾಜವಂಶಕ್ಕೆ ಯಾವ ಸ್ಥಾಪಕ ಅಂತ ಹೊಂದಾಣಿಕೆ ಮಾಡಬೇಕಾಗತ್ತೆ. ಪಲ್ಲವರು, ಇದರ ಸ್ಥಾಪಕ ಶಿವಸ್ಕಂದವರ್ಮ. ಚಾಲುಕ್ಯರು, ಇದರ ಸ್ಥಾಪಕ ಜಯಸಿಂಹ. ರಾಷ್ಟ್ರಕೂಟರು, ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಹೊಯ್ಸಳರು, ಹೊಯ್ಸಳರ ಸ್ಥಾಪಕ ಸಳ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ 3, 4, 1, 2. ನೋಡಿ, ಇಲ್ಲಿ ಕರ್ನಾಟಕ ಆಳಿದ ಪ್ರಮುಖ ರಾಜ ಮನೆತನಗಳು, ಅವರ ರಾಜಧಾನಿ ಮತ್ತು ಸ್ಥಾಪಕರು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ದೊರೆಯು ಮಹಾಮಲ್ಲ ಹಾಗೂ ವಾತಾಪಿಕೊಂಡ ಎಂಬ ಬಿರುದನ್ನು ಹೊಂದಿದ್ದನು. ಆಪ್ಷನ್ ಎ ಶಿವಸ್ಕಂದವರ್ಮ. ಆಪ್ಷನ್ ಬಿ ಮಹೇಂದ್ರವರ್ಮ. ಆಪ್ಷನ್ ಸಿ 1ನೇ ನರಸಿಂಹವರ್ಮ. ಆಪ್ಷನ್ ಡಿ 2ನೇ ಪುಲಕೇಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1ನೇ ನರಸಿಂಹವರ್ಮ. ನೋಡಿ, 1ನೇ ನರಸಿಂಹನ ಬಗ್ಗೆ ನೋಡೋದಾದರೆ, ಈತ ಪಲ್ಲವರ ಅರಸ. ಇವನು ಇಮ್ಮಡಿ ಪುಲಕೇಶಿಯನ್ನು ಕೊಲೆ ಮಾಡಿ ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ದೇವ ಎಂಬ ಬಿರುದನ್ನು ಹೊಂದಿದನು. ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ಪಲ್ಲವರ ಅರಸ ಯಾರು ಅಂತ ಕೇಳಿದ್ರೆ ಆಗ ನಿಮ್ಮ ಆನ್ಸರ್ 1ನೇ ನರಸಿಂಹವರ್ಮ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಇವನಿಗೆ ಮಹಾಮಲ್ಲ ಎಂಬ ಬಿರುದಿತ್ತು, ಯಾಕಂದರೆ ಇವನು ಶ್ರೇಷ್ಠ ಕುಸ್ತಿಪಟುವಾಗಿದ್ದ, ಆದ್ದರಿಂದ ಇವನನ್ನು ಮಹಾಮಲ್ಲ ಅಂತ ಕರಿತಾ ಇದ್ರು. ಹಾಗೆ ಇವರ ಆಸ್ಥಾನಕ್ಕೆ ಚೀನಾದ ಪ್ರವಾಸಿಯಾದ ಹೂನೆಸ್ ಥ್ಯಾಂಗ್ ಅವರು ಭೇಟಿ ನೀಡಿದರು. ಇವನು ಮಹಾಮಲ್ಲಪುರ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಇದನ್ನು ನಾವು ಮಹಾಬಲಿಪುರ ಅಂತ ಕರಿತೀವಿ. ಈತನ ನಂತರ ಇವನ ಮಗನಾದ 2ನೇ ಮಹೇಂದ್ರವರ್ಮ ಅಧಿಕಾರಕ್ಕೆ ಬರ್ತಾನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇದು ಬಹುಮನಿ ಸುಲ್ತಾನರ ಶಾಹಿ ಮನೆತನಗಳ ಬಗ್ಗೆ ಕೊಟ್ಟಿದ್ದಾರೆ. ಪಟ್ಟಿ 1ನಲ್ಲಿ ರಾಜವಂಶಗಳ ಬಗ್ಗೆ ಕೊಟ್ಟಿದ್ದಾರೆ. ಪಟ್ಟಿ 2ನಲ್ಲಿ ಸ್ಥಾಪಕರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ನಿಜಾಮ್ ಶಾಹಿ, ಮಾಲಿಕ್ ಅಹಮದ್ ಇದರ ಸ್ಥಾಪಕ. ಕುತುಬ್ ಶಾಹಿ, ಕೂಲಿ ಕುತುಬ್ ಉಲ್ ಮುಲ್ಕ್ ಇದರ ಸ್ಥಾಪಕ. ಇಮಾದ್ ಶಾಹಿ, ಫತುಲ್ಲಾ ಇಮಾದ್ ಉಲ್ ಮುಲ್ಕ್ ಇದರ ಸ್ಥಾಪಕ. ಬರಿದ್ ಶಾಹಿ ಮನೆತನದ ಸ್ಥಾಪಕ ಖಾಸಿಂ ಬರಿದ್. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, 2, 3, 4, 1. ನೋಡಿ, ಈ ಶಾಹಿ ಮನೆತನ ಮತ್ತು ಅದರ ಸ್ಥಾಪಕರು ಜಾಸ್ತಿ ಯಾರಿಗೂ ಗೊತ್ತಿರಲ್ಲ, ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ನಿಕೋಲೋ ಕಾಂಡಿ ಯಾವ ದೇಶದ ಪ್ರವಾಸಿ. ಆಪ್ಷನ್ ಎ ಪರ್ಷಿಯನ್ ಪ್ರವಾಸಿ. ಆಪ್ಷನ್ ಬಿ ಇಟಾಲಿಯನ್ ಪ್ರವಾಸಿ. ಆಪ್ಷನ್ ಸಿ ಗ್ರೀಕ್ ಪ್ರವಾಸಿ. ಆಪ್ಷನ್ ಡಿ ಬರ್ಮಾ ಪ್ರವಾಸಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಇಟಾಲಿಯನ್ ಪ್ರವಾಸಿ. ಕರ್ನಾಟಕಕ್ಕೆ ಭೇಟಿ ನೀಡಿದ ಪ್ರವಾಸಿಗರು ನಿಕೋಲೋ ಕಾಂಡಿ ಇಟಲಿ ದೇಶದವನು. ವಿಜಯನಗರ ಸಾಮ್ರಾಜ್ಯದ 1ನೇ ದೇವರಾಯ ಆಸ್ಥಾನಕ್ಕೆ ಬರ್ತಾನೆ. ಸುಲೇಮಾನ್ ಅರಬ್ ಪ್ರವಾಸಿ. ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷನ ಆಸ್ಥಾನಕ್ಕೆ ಬರ್ತಾನೆ. ಬಾರ್ಬೋಜಾ ಪೋರ್ಚುಗಲ್ನ ಪ್ರವಾಸಿ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಡೊಮಿಂಗೋ ಪಯಾಸ್, ಈತನೂ ಕೂಡ ಪೋರ್ಚುಗಲ್ ದೇಶದವನು, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ತಬರಿ ಅರಬ್ ಪ್ರವಾಸಿ, 2ನೇ ಪುಲಕೇಶಿ ಆಸ್ಥಾನಕ್ಕೆ ಬರ್ತಾನೆ. ಡಾಲೆಮಿ ಗ್ರೀಕ್ ಪ್ರವಾಸಿ, ಶಾತವಾಹನರ ದೊರೆ ಗೌತಮಿಪುತ್ರ ಶಾತಕರ್ಣಿ ಆಸ್ಥಾನಕ್ಕೆ ಬರ್ತಾನೆ. ಹೂನೆಸ್ ಥ್ಯಾಂಗ್ ಚೀನಾದ ಪ್ರವಾಸಿ, 2ನೇ ಪುಲಕೇಶಿ ಆಸ್ಥಾನಕ್ಕೆ ಬರ್ತಾನೆ.
ನೋಡಿ, ಇವರು ಕರ್ನಾಟಕಕ್ಕೆ ಬಂದ ಪ್ರಮುಖ ಪ್ರವಾಸಿಗರು. ಇದು ತುಂಬಾ ಇಂಪಾರ್ಟೆಂಟ್, ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಹಾಗೂ ದಖನ್ ಮಧ್ಯೆ ತಾಳಿಕೋಟೆ ಕದನ ನಡೆದಿದ್ದು ಯಾವಾಗ? ಆಪ್ಷನ್ ಎ 1555, ಆಪ್ಷನ್ ಬಿ 1565, ಆಪ್ಷನ್ ಸಿ 1575, ಆಪ್ಷನ್ ಡಿ 1585. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ 1565. ನೋಡಿ, ತಾಳಿಕೋಟೆ ಕದನ ಅಥವಾ ರಕ್ಕಸತಂಗಡಿ ಕದನ ಅಂದರೂ ಒಂದೇ. ಈ ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ಮನೆತನದ 4 ಶಾಹಿ ಮನೆತನಗಳ ನಡುವೆ 1956 ಜನವರಿ 23 ಮಂಗಳವಾರದಂದು ಭೀಕರ ಯುದ್ಧ ನಡೆಯುತ್ತೆ. 4 ಶಾಹಿ ಮನೆತನಗಳ ಸೈನ್ಯದ ನಾಯಕನಾಗಿ ಹುಸೇನ್ ನಿಜಾಂ ಹಾಗೂ ವಿಜಯನಗರ ಸೇನದ ನಾಯಕನಾಗಿ ಅಳಿಯ ರಾಮರಾಯ ಯುದ್ಧ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸೇನೆಯಲ್ಲಿದ್ದ ಗಿಲಾನಿ ಸಹೋದರರು ಮೋಸ ಮಾಡಿದ ಕಾರಣ ಅಳಿಯ ರಾಮರಾಯನಿಗೆ ಸೋಲಾಗುತ್ತೆ. ಹುಸೇನ್ ನಿಜಾಂ ಅಳಿಯ ರಾಮರಾಯನ ರುಂಡವನ್ನು ಕತ್ತರಿಸಿ, ಈಗ ನಾನು ನನ್ನ ಸೇಡನ್ನು ತೀರಿಸಿಕೊಂಡೆ, ಆ ದೇವರು ನನಗೆ ಏನು ಬೇಕಾದರೂ ಮಾಡಲಿ ಎಂದು ಘೋಷಣೆ ಮಾಡ್ತಾನೆ. ನೋಡಿ, ಈ ತಾಳಿಕೋಟೆ ಕದನವನ್ನು ವಿಜಯನಗರ ಸಾಮ್ರಾಜ್ಯದ ವಿನಾಶದ ಕದನ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ಬಹುಮನಿ ಮನೆತನದಲ್ಲಿ 5 ಶಾಹಿ ಮನೆತನಗಳಾಗಿ ವಿಂಗಡಣೆ ಆಗ್ತವೆ. ಆದರೆ ತಾಳಿಕೋಟೆ ಕದನದಲ್ಲಿ 4 ಶಾಹಿ ಮನೆತನಗಳು ಮಾತ್ರ ಭಾಗವಹಿಸ್ತವೆ. ಅವುಗಳಂದರೆ ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಂ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬೀದರ್ನ ಬರೀದ್ ಶಾಹಿ. ತಾಳಿಕೋಟೆ ಕದನದಲ್ಲಿ ಭಾಗವಹಿಸದೇ ಇರುವ ಶಾಹಿ ಮನೆತನ ಯಾವುದು ಅಂತ ಕೇಳಿದ್ರೆ ಬಿರಾರ್ನ ಇಮಾದ್ ಶಾಹಿ. ಇದು ತುಂಬಾ ಇಂಪಾರ್ಟೆಂಟ್, ಇದು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ತಾಳಿಕೋಟೆ ಕದನದಲ್ಲಿ ಭಾಗವಹಿಸದೇ ಇರುವ ಶಾಹಿ ಮನೆತನ ಯಾವುದು ಅಂತ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಮೈಸೂರು ಒಡೆಯರನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ. ದೇವರಾಜ್ ಒಡೆಯರ್, ಚಿಕ್ಕ ದೇವರಾಜ್ ಒಡೆಯರ್, ರಾಜ್ ಒಡೆಯರ್, ಮುಮ್ಮಡಿ ಕೃಷ್ಣರಾಜ್ ಒಡೆಯರ್. ನೋಡಿ, ಮೈಸೂರು ಒಡೆಯರ ವಂಶವೃಕ್ಷ ಮೊದಲು ರಾಜ್ ಒಡೆಯರ್, ನಂತರ ದೇವರಾಜ್ ಒಡೆಯರ್, ನಂತರ ಚಿಕ್ಕ ದೇವರಾಜ್ ಒಡೆಯರ್, ನಂತರ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್. ಸೊ ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ಎ 3, 1, 2, 4. ನೆಕ್ಸ್ಟ್ ಪ್ರಶ್ನೆ, 1767ರಿಂದ 1769ರಲ್ಲಿ ನಡೆದ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಯಾರು? ಆಪ್ಷನ್ ಎ ಟಿಪ್ಪು ಸುಲ್ತಾನ್, ಆಪ್ಷನ್ ಬಿ ಹೈದರ್ ಅಲಿ, ಆಪ್ಷನ್ ಸಿ ರಾಜ್ ಒಡೆಯರ್, ಆಪ್ಷನ್ ಡಿ ಕೃಷ್ಣದೇವರಾಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಹೈದರ್ ಅಲಿ. ನೋಡಿ, 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿದ್ದಾವೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 69 ಹೈದರ್ ಅಲಿ ಮತ್ತು ಬ್ರಿಟಿಷರ ಕರ್ನಲ್ ಸ್ಮಿತ್ ರವರ ನಡುವೆ ನಡೆಯುತ್ತೆ. ಇದರಲ್ಲಿ ಹೈದರ್ ಅಲಿ ಗೆಲ್ತಾನೆ. ಬ್ರಿಟಿಷರನ್ನು ಸೋಲಿಸಿದ ಮೊದಲ ಭಾರತೀಯ ದೊರೆ ಹೈದರ್ ಅಲಿ, ನೆನ್ಪಿಟ್ಕೊಳ್ಳಿ. ಗೆದ್ದ ಹೈದರ್ ಅಲಿ ಬ್ರಿಟಿಷರೊಂದಿಗೆ ಏಪ್ರಿಲ್ 4, 1769ರಂದು ಮದ್ರಾಸ್ ಒಪ್ಪಂದ ಮಾಡ್ಕೊತಾನೆ. ಮದ್ರಾಸ್ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಹಾಗೂ ಆತನ ಜೊತೆ ಅವನ ಮಗ ಟಿಪ್ಪು ಸುಲ್ತಾನ್ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಈ ಯುದ್ಧದ ಮಧ್ಯದಲ್ಲಿ ಡಿಸೆಂಬರ್ 7, 1782ರಲ್ಲಿ ಹೈದರ್ ಅಲಿ ಬೆನ್ನುಪಣಿ ರೋಗದಿಂದ ಸಾವನ್ನಪ್ತಾನೆ. ತನ್ನ ತಂದೆಯ ಸಾವಿನ ನಂತರ ಟಿಪ್ಪು ಸುಲ್ತಾನ್ ಡಿಸೆಂಬರ್ 29, 1782ರಲ್ಲಿ ಸಿಂಹಾಸನವನ್ನು ಏರ್ತಾನೆ. ತಂದೆಯ ಸಾವಿನಿಂದ ದುಃಖಿತನಾದ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರೆಸ್ತಾನೆ. ಈ ಯುದ್ಧದಲ್ಲಿ ಯಾವುದೇ ಫಲಿತಾಂಶ ಬರೋದಿಲ್ಲ. ಕೊನೆಗೆ ಮಾರ್ಚ್ 11, 1784ರಂದು ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಮಂಗಳೂರು ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಳ್ಳುತ್ತೆ. ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92. ಇದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಲಾರ್ಡ್ ಕಾರ್ನ್ ವಾಲಿಸ್ನ ನಡುವೆ ನಡೆಯುತ್ತೆ. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ. ಸೋತ ಟಿಪ್ಪು ಸುಲ್ತಾನ್ ಮಾರ್ಚ್ 22, 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡ್ಕೊತಾನೆ. ಈ ಒಪ್ಪಂದದ ಪ್ರಮುಖ ನಿಬಂಧನೆಗಳು: ಸೋತ ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು ಹಾಗೂ ಯುದ್ಧದ ಪರಿಹಾರ ನಷ್ಟವಾಗಿ ಟಿಪ್ಪು ಸುಲ್ತಾನ್ 333 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು. ಆದರೆ ಟಿಪ್ಪುವಿನ ಬಳಿ ಅಷ್ಟೊಂದು ದುಡ್ಡು ಇಲ್ಲದೇ ಇರೋ ಕಾರಣ ತನ್ನ ಇಬ್ಬರು ಮಕ್ಕಳನ್ನು ಬ್ರಿಟಿಷರ ಹತ್ರ ಒತ್ತೆಯಾಳಾಗಿಡ್ತಾನೆ. ನೆಕ್ಸ್ಟ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯುತ್ತೆ. ಸೋತು ಅವಮಾನಿತನಾದ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡ್ತಾನೆ. ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಮುಂದಾಳತ್ವವನ್ನು ವಹಿಸಿದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ, ಟಿಪ್ಪು ಸುಲ್ತಾನ್ ಹಾಗೂ ಲಾರ್ಡ್ ವೆಲ್ಲೆಸ್ಲಿ ನಡುವೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಾವೇಶದಿಂದ ಹೋರಾಡಿ ಮೇ 4, 1799ರಲ್ಲಿ ಯುದ್ಧ ಭೂಮಿಯಲ್ಲೇ ಸಾವನ್ನಪ್ತಾನೆ. ಇದಿಷ್ಟು ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಮಾಹಿತಿ, ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ,
ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು? ಆಪ್ಷನ್ ಎ ಕೃಷ್ಣಮೂರ್ತಿ, ಆಪ್ಷನ್ ಬಿ ಮಾಧವರಾವ್, ಆಪ್ಷನ್ ಸಿ ರಂಗಾಚಾರ್ಲು, ಆಪ್ಷನ್ ಡಿ ಮಿರ್ಜಾ ಇಸ್ಮಾಯಿಲ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ರಂಗಾಚಾರ್ಲು. ನೋಡಿ, ದಿವಾನ್ ರಂಗಾಚಾರ್ಲು ಬಗ್ಗೆ ನೋಡೋದಾದರೆ ಇವರು 1881ರಿಂದ 1883ರವರೆಗೆ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. ರಂಗಾಚಾರ್ಲುರವರು 1831ರಲ್ಲಿ ತಮಿಳುನಾಡಿನ ವೀರವಲ್ಲಿಯಲ್ಲಿ ಜನಿಸಿದರು. ಇವರು ಮದ್ರಾಸಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕಲೆಕ್ಟರ್ ಆಗಿ ಸೇರಿಕೊಂಡರು. ನಂತರ ತಹಶೀಲ್ದಾರರಾಗಿ ಹಾಗೂ ಡೆಪ್ಯೂಟಿ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿದರು. ಮುಂದೆ 1868ರಲ್ಲಿ ಮೈಸೂರು ಅರಮನೆಯ ಮೇಲ್ವಿಚಾರಕರಾಗಿದ್ದರು. ಇವರ ಕಾರ್ಯದಕ್ಷತೆ ಹಾಗೂ ಕ್ಷಮತೆಯನ್ನು ಪರಿಗಣಿಸಿ ಮೈಸೂರು ಒಡೆಯರು ದಿವಾನರಾಗಿ ನೇಮಕ ಮಾಡಿದರು. ಪ್ರಜಾಪ್ರತಿನಿಧಿ ಸಭೆ. ರಂಗಾಚಾರ್ಲುರವರು 1881ರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು. ಇದರಲ್ಲಿ 144 ಜನ ಸದಸ್ಯರಿದ್ದರು. ಇದೊಂದು ಸಲಹಾ ಸಮಿತಿಯಾಗಿತ್ತು. ವಿವಿಧ ಭಾಗಗಳಿಂದ ಆರಿಸಿದ ಭೂಮಾಲೀಕರು, ವರ್ತಕರು ಹಾಗೂ ಪ್ಲಾಂಟರ್ಗಳು ಇದರಲ್ಲಿದ್ದರು. ಈ ಪ್ರಜಾಪ್ರತಿನಿಧಿ ಸಭೆಯು ದಸರಾ ಹಬ್ಬದ ಮೊದಲು ಸಭೆ ಸೇರುತ್ತಿತ್ತು. ಈ ಸಭೆಯಲ್ಲಿ ಸರ್ಕಾರದ ನಿಯಮಗಳು ಹಾಗೂ ಸರ್ಕಾರದ ಆಯವ್ಯಯಗಳನ್ನು ಮಂಡಿಸಲಾಗುತ್ತಿತ್ತು. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಲಾಹೋರ್, ಆಪ್ಷನ್ ಡಿ ಕಾನ್ಪುರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924. ಈ ಅಧಿವೇಶನ ಅಖಿಲ ಭಾರತ ಕಾಂಗ್ರೆಸ್ಸಿನ 39ನೇ ಅಧಿವೇಶನವಾಗಿದೆ. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿಕೊಂಡಿದ್ದರು. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿದೆ ಹಾಗೂ ಗಾಂಧೀಜಿಯವರ ಮೊದಲ ಮತ್ತು ಕೊನೆಯ ಕಾಂಗ್ರೆಸ್ ಅಧಿವೇಶನ ಕೂಡ ಇದಾಗಿದೆ. ಈ ಅಧಿವೇಶನದಲ್ಲಿ ಪ್ರಮುಖ ನಾಯಕರಾದ ಸರ್ದಾರ್ ವಲ್ಲಭಾಯ್ ಪಟೇಲ್, ಮದನ್ ಮೋಹನ್ ಮಾಳವೀಯ, ಮೌಲಾನಾ ಆಜಾದ್, ಸರೋಜಿನಿ ನಾಯ್ಡು, ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದವರು ಭಾಗವಹಿಸಿದರು. ಈ ಅಧಿವೇಶನದ ಸ್ವಾಗತ ಗೀತೆಯನ್ನು ಹುಯಿಲ್ಗೋಳ್ ನಾರಾಯಣ್ ರಾವ್ ರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆ ಹಾಡುವುದರ ಮೂಲಕ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾರೆ. ಈ ಅಧಿವೇಶನದ ಸ್ವಾಗತ ಭಾಷಣವನ್ನು ಗಂಗಾಧರ್ ರಾವ್ ದೇಶಪಾಂಡೆರವರು ಮಾಡ್ತಾರೆ. ಇದಿಷ್ಟು ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂಬ ಲೋಕ ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದ ಸ್ಥಳ? ಆಪ್ಷನ್ ಎ ಅಂಕೋಲಾ, ಆಪ್ಷನ್ ಬಿ ಶಿವಪುರ, ಆಪ್ಷನ್ ಸಿ ವಿಧುರಾಶ್ವತ, ಆಪ್ಷನ್ ಡಿ ಈಸೂರು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ವಿಧುರಾಶ್ವತ. ವಿಧುರಾಶ್ವತ ದುರಂತ 1938 ಏಪ್ರಿಲ್ 25 ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ ಎಂಬಲ್ಲಿ ನಡೆದ ಘಟನೆ ಇದಾಗಿದೆ. ವಿಧುರಾಶ್ವತ ಒಂದು ಯಾತ್ರಾ ಸ್ಥಳ. ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಜಾನುವಾರುಗಳ ಜಾತ್ರೆ ನಡೆಯುತ್ತೆ. ಆಗ ನೂರಾರು ಜನ ಆ ಜಾತ್ರೆಯಲ್ಲಿ ಸೇರ್ತಾರೆ. ಇದೇ ಸಂದರ್ಭವನ್ನು ಬಳಸಿ ಕಾಂಗ್ರೆಸ್ಸಿನ ಮುಖ್ಯಸ್ಥರು ಕಾಂಗ್ರೆಸ್ ಪ್ರಚಾರವನ್ನು ಕೈಗೊಳ್ತಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಟಿ ರಾಮಾಚಾರ್ಯ ನೇತೃತ್ವದಲ್ಲಿ ಸರ್ಕಾರದ ಆಜ್ಞೆಯನ್ನು ಉಲ್ಲಂಘಿಸಿ ಸಭೆಯನ್ನು ಸೇರಿ ತ್ರಿವರ್ಣ ಧ್ವಜ ಹಾರಿಸಿ ಸಭೆಯನ್ನು ಪ್ರಾರಂಭ ಮಾಡ್ತಾರೆ. ಈ ವಿಷಯ ಸರ್ಕಾರಕ್ಕೆ ಗೊತ್ತಾಗತ್ತೆ. ಸರ್ಕಾರ ಕಾಂಗ್ರೆಸ್ಸರನ್ನು ಶಿಕ್ಷಿಸುವ ನೆಪದಲ್ಲಿ ಪೊಲೀಸರು ಗೋಲಿಬಾರ್ ಮಾಡ್ತಾರೆ. ಈ ಗೋಲಿಬಾರ್ನಲ್ಲಿ 35 ಜನ ನಿರಪರಾಧಿಗಳು ಬಲಿಯಾಗ್ತಾರೆ. ಈ ಘಟನೆಯನ್ನೇ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಬೇಲೂರು ಮತ್ತು ಹಳೇಬೀಡುಗಳಲ್ಲಿ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಬಾದಾಮಿ ಚಾಲುಕ್ಯರು, ಆಪ್ಷನ್ ಸಿ ಕಲ್ಯಾಣಿ ಚಾಲುಕ್ಯರು, ಆಪ್ಷನ್ ಡಿ ಕದಂಬರು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಹೊಯ್ಸಳರು. ನೋಡಿ, ಹೊಯ್ಸಳ ಮನೆತನದ ಬಗ್ಗೆ ನೋಡೋದಾದರೆ ಈ ಮನೆತನದ ಸ್ಥಾಪಕ ಸಳ. ಮಾರ್ಗದರ್ಶಕರು ಸುದತ್ತಾಚಾರ್ಯ. ಇದು ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸಳನಿಗೆ ಮಾರ್ಗದರ್ಶನ ನೀಡಿದ ಜೈನ ಮುನಿ ಯಾರು? ಆಗ ನಿಮ್ಮ ಆನ್ಸರ್ ಸುದತ್ತಾಚಾರ್ಯ ಆಗಿರಬೇಕು. ಸೊ ನೆನ್ಪಿಟ್ಕೊಳ್ಳಿ. ಈ ಹೊಯ್ಸಳರ ರಾಜಲಾಂಛನ ಸಳನ್ನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಹೊಯ್ಸಳರ ರಾಜಧಾನಿಗಳು. ಹೊಯ್ಸಳರ ಮೊದಲ ರಾಜಧಾನಿ ಸೊಸೈ ಊರು, ಅದನ್ನು ಅಂಗಡಿ ಗ್ರಾಮ ಅಂತ ಕೂಡ ಕರೀತಾರೆ. ನಂತರದ ರಾಜಧಾನಿ ವೇಲಾಪುರ, ಇದನ್ನೇ ಐಹೊಳೆ ಅಂತ ಕರೀತಾರೆ. ಹಾಗೂ ನಂತರದ ರಾಜಧಾನಿ ದ್ವಾರ ಸಮುದ್ರ, ಇದನ್ನು ಹಳೇಬೀಡು ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಹೊಯ್ಸಳರ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಹಾಗೂ ಈ ಮನೆತನದ ಕೊನೆಯ ದೊರೆ
ವಿರೂಪಾಕ್ಷ ಬಳ್ಳಾಲ. ಇದಿಷ್ಟು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಯಿತು? ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಸರಿದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದ PDF ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.